ಮಳೆ ವಿಚಾರದಲ್ಲಿ ವಿ ಹ್ಯಾವ್ ಇನಿಷಿಯೇಟೆಡ್ ಈಗೂ ನಾನು ದೇವರು ಪ್ರಾರ್ಥನೆ ಮಾಡ್ತೀನಿ, ಮಳೆ ಜಾಸ್ತಿ ಬರಲಿ. ಆ ಮಳೆ ಜಾಸ್ತಿ ಬಂದಾಗ ನಾವೆಲ್ಲ ಇನ್ನೂ ಸಿದ್ಧತೆಯನ್ನು ನಾವು ಮಾಡ್ಕೊಳ್ಬೇಕು. ಕೆಲಸನ ನಾವು ಮಾಡ್ತೀವಿ. ಏಕೆಂದರೆ ವರ್ಷ ನನಗೆ ಭಾಳ ಭೀಕರವಾದಂಥ ನೋಡೋದಕ್ಕೆ ನಮ್ಮ ಡಿಪಾರ್ಟ್ಮೆಂಟ್ ಅವರು ಮಳೆ ಕಡಿಮೆ ಬರ್ತದೆ ಅಂತ ಹೇಳ್ತಾ ಇದ್ದಾರೆ. ಎಲ್ಲಿ ಮಳೆ ಕಡಿಮೆ ಬರ್ತದೆ ಎಲ್ಲ ಡ್ಯಾಮ್ಗೂ ದೊಡ್ಡ ಸಮಸ್ಯೆ ಆಗ್ತದೆ. ಕೂಲಿಂಗ್ ಶರಾವತಿಲಿ ಪವರ್ಗೋಸ್ಕರ ಭಾಳ ಸಮಸ್ಯೆ ಆಗುವಂಥ ಒಂದು ವಾತಾವರಣ ಇದೆ. ಹೀಗೆ ನಾಳೆ ನಾನು ತುಂಗಭದ್ರಾ ಹೋಗ್ತಾ ಇದ್ದೀನಿ. ನಾಳೆ ಆದಷ್ಟು ಕ್ಲೋರ್ ಮಾಡಬೇಕು. ಅದಕ್ಕೆ ನಾವು ಸುಪ್ರೀಂ ಕೋರ್ಟಲ್ಲೂ ಕೂಡ ನಮಗೆ ಕಾವೇರಿ ವಿಚಾರದಲ್ಲಿ ಲೋಕಸಭೆ ಬಿಡಲೇಬೇಕು ಅಂತ ಆದೇಶ ಕೊಟ್ಟಿದ್ದಾರೆ. ಬೆಂಗಳೂರು ವಿಚಾರದಲ್ಲಿ ನಾವೀಗಾಗಲೇ ನಿನ್ನೆ ರಾತ್ರಿಯಿಂದಲೇ ಎಲ್ಲ ಕಡೆ ಪೊಲೀಸ್ ಅವರು ನೀವಿಬ್ಬರು ಸೇರಿ ಎಲ್ಲೆಲ್ಲಿ ಮರಗಳೆಲ್ಲ ಜಾಸ್ತಿ ಇದೆ, ರಸ್ತೆಯಲ್ಲಿ ಹಳೆ ಗುಂಪೆಗಳಿದೆ, ಅದೆಲ್ಲ ಕ್ಲಿಪ್ ಮಾಡಿ ಅಂತ ಹೇಳಿದ್ವಿ. ಅದೆಲ್ಲ ಲಿಸ್ಟ್ ಮಾಡ್ತಾ ಇದ್ದಾರೆ. ನಾಳೆ ಕಂಟ್ರೋಲ್ ರೂಮ್ ರೆಡಿ ಇದೆ. ಎಲ್ಲ ಆಫೀಸರ್ಸ್ ಹೋಗ್ತಾ ಇದ್ದಾರೆ, ವಿಸಿಟ್ ಮಾಡ್ತಾ ಇದ್ದಾರೆ. ಈಗ 3 ಗಂಟೆಗೆ ನಾನು CM ಮೀಟಿಂಗ್ ಮಾಡ್ತಾ ಇದ್ದೀನಿ. ಇಲ್ಲೇ ಮೀಟಿಂಗ್ ಮಾಡ್ತೀವಿ CM ಚೇಂಬರಲ್ಲಿ 3 ಗಂಟೆಗೆ. ಆಮೇಲೆ ಕ್ಯಾಬಿನೆಟ್ ಇದೆ. ಬೆಂಗಳೂರು ವಿಚಾರ ಕ್ಯಾಬಿನೆಟ್ನಲ್ಲಿ ನಿನ್ನೆ ವಿಚಾರ ಪ್ರಸ್ತಾಪ ಮಾಡೋದು 3 ಗಂಟೆಗೆ ಭೇಟಿ ಮಾಡ್ತಾ ಇದ್ದೀವಿ. ಕ್ಯಾಬಿನೆಟ್ ನಾಳೆ ಕ್ಯಾಬಿನೆಟ್ ಇರುತ್ತೆ. ಸರ್ಕಾರಗಳು ಬದಲಾದ ಪೊಲಿಟಿಕಲ್ ಅಧಿಕಾರಿಗಳ ನಿರ್ಲಕ್ಷ್ಯದಿಂದಲೇ ನಾನು ಯಾವ ಅಧಿಕಾರಿಗಳ ನಿರ್ಲಕ್ಷ್ಯನೂ ನಾನು ಹೇಳೋದಿಲ್ಲ. ವಾಜಪೇಯಿ ಅವರ ಹಾಸ್ಪಿಟಲ್ ಇದೆ, ಬೋರಿಂಗ್ ಇತ್ತು, ಈಗ ವಾಜಪೇಯಿ ಹಾಸ್ಪಿಟಲ್ ಇದೆ. ಇಲ್ಲಿ ಗೋಡೆ ಇತ್ತು, ಗೋಡೆ ಹಿಂದೆ ಮಣ್ಣು ತುಂಬಿಟ್ಟು ಅದು ಹಳೆ ಆ ಪ್ರೆಷರ್ ತಾನೇ ನಾಲ್ಕು ಅದು ಬಿದ್ದಿದೆ. ಆ ರೋಡಲ್ಲಿ ಕಂಪ್ಲೀಟ್ ನೀವು ಯಾರನ್ನು ಕೂಡ ನೀವು ಕುಂಡಿಸಬಾರ್ದು ಅಂತ ನಾನು ಆಗಲೇ ನಿನ್ನೆ ರಾತ್ರಿ ನಿರ್ದೇಶನ ಮಾಡ್ತಿದ್ದೀನಿ. ಅಂತ ಎಲ್ಲೆಲ್ಲಿ ಗೋಡೆಗಳಿದೆ ಎಲ್ಲ ಐಡೆಂಟಿಫೈ ಮಾಡಿದ್ದೀನಿ. ಆಲ್ ಸ್ಟ್ರೀಟ್ ಬಿಲ್ಡರ್ಸ್ನ ಅಂತ ಗೋಡೆಗಳ ಪಕ್ಕ ಎಲ್ಲ ಖಾಲಿ ಮಾಡಿಸ್ತೀವಿ.